ಪೆಂಡ್ರೈವ್ ಕೇಸ್ನಲ್ಲಿ ಎಚ್.ಡಿ. ದೇವೇಗೌಡರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ದೇವೇಗೌಡರು ಫಸ್ಟ್ ಟೈಮ್ ರಿಯಾಕ್ಷನ್ ಕೊಟ್ಟಿರುವಂತದ್ದು ಮೊಮ್ಮಗ ಮತ್ತು ಮಗನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಅನುಭವಿಸಿದಂತ ಪ್ರಕರಣ ಇದೆ. ನೋವನ್ನ ಅನುಭವಿಸಿದ್ರು ದೇವೇಗೌಡರು. ರೇವಣ್ಣ ಪ್ರಜ್ವಲ್ ಕೇಸ್ ಬಗ್ಗೆ ದೇವೇಗೌಡರ ರಿಯಾಕ್ಷನ್, ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತದ್ರ ಬಗ್ಗೆ ನಮ್ಮ ತಕರಾರು ಏನೂ ಇಲ್ಲ. ರೇವಣ್ಣ ವಿರುದ್ಧದ ಆರೋಪ ಕೋರ್ಟ್ನಲ್ಲಿದೆ. ಮಗ ಮೊಮ್ಮಗನ ಕೇಸ್ ಬಗ್ಗೆ ಎಚ್.ಡಿ. ದೇವೇಗೌಡರ ಫಸ್ಟ್ ರಿಯಾಕ್ಷನ್. ಘಟನೆ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪೆನ್ಡ್ರೈವ್ ಕೇಸ್ನಲ್ಲಿ ಅನೇಕ ಜನ ಕೂಡ ಇದ್ದಾರೆ, ಅವರೆಲ್ಲರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ದೇವೇಗೌಡರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ ಯಾವ ರೀತಿಯ ಕೇಸ್ ಸೃಷ್ಟಿ ಮಾಡಿದ್ದಾರೆ. ಕೋರ್ಟಲ್ಲಿ ನಡೀತಾ ಇದೆ. ಕಾಮೆಂಟ್ ಮಾಡಲು ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು. ಮಕ್ಕಳು ಇದರಿಂದ ಅಪಾಯಿಸಿದ್ದಾರೆ, ಅವರಿಗೆಲ್ಲ ಪರಿಹಾರ ಕೊಡಬೇಕು. ನೋಡ್ತಾ ಇದ್ರಲ್ಲ ದೇವೇಗೌಡರ ಫಸ್ಟ್ ರಿಯಾಕ್ಷನ್ ಅನ್ನ. ಈ ಪ್ರಕರಣ ಹೊರಗಡೆ ಬಂದ ಬಳಿಕ ದೇವೇಗೌಡರು ಕೂಡ ಅಷ್ಟೇ ಮತವನ್ನ ಚಲಾಯಿಸಿದ ಬಳಿಕ ಹೊರಗಡೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಹೊರಗಡೆ ಬಂದಿರುವಂಥದ್ದು. ಅದರ ಜೊತೆಗೆ ರೇವಣ್ಣ ಅವರನ್ನ ಸಿಕ್ಕಾಕ್ಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪರೋಕ್ಷವಾಗಿ ಮಾತನಾಡಿದ್ದಾರೆ ದೇವೇಗೌಡರು. ಹಾಗೆ ಯಾರೆಲ್ಲ ಭಾಗಿಯಾಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಅವ್ಯವಸ್ಥೆ, ಮೂಗು ಮುಚ್ಕೊಂಡೇ ಓಡಾಡುವಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ಸಂಕಷ್ಟ. ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಜನ ಹಿಡಿ ಶಾಪವನ್ನು ಹಾಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ನಾನು ನೆಕ್ಸ್ಟ್ ಸುದ್ದಿ ನೋಡೋದಾದ್ರೆ, ಪೆನ್ಡ್ರೈವ್ ರಿಲೀಸ್ಗೆ 100 ಕೋಟಿ ಆಫರ್ ವಿಚಾರ. ದೇವರಾಜೇಗೌಡ ಆರೋಪ ಸುಳ್ಳು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ದೋಸ್ತಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಹೇಳಿದ್ರು ದೇವರಾಜೇಗೌಡ. ನಿನ್ನೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ, ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇರುವಂಥ ಸಂದರ್ಭದಲ್ಲೇ ಗಾಡಿಯೊಳಗೆ ಕುತ್ಕೊಂಡು ಮಾತನಾಡಿದ್ರು. ಗಾಡಿಯ ಒಳಗಡೆ ಕುತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸಚಿವ ಚಲುವರಾಯಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಕೂಡ ಹೇಳಿದ್ರು ಅಲ್ಲಿ ದೇವರಾಜೇಗೌಡರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ವಿಚಾರವನ್ನ ಡೈವರ್ಟ್ ಮಾಡ್ತಾ ಇದೆ. ಪ್ರಜ್ವಲ್ ಯಾಕೆ ವಿಡಿಯೋ ರೆಕಾರ್ಡ್ ಮಾಡಿದ್ದ, ಪೆನ್ ಡ್ರೈವ್ ಹೇಗೆ ಡ್ರೈವರ್ಗೆ ಹೋಯಿತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಯವರು ಜೆಡಿಎಸ್ ಅವರು ನೇರವಾಗಿ ಉತ್ತರ ಕೊಡಬೇಕು. ಇದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವರು ಯಾರು, ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವರು ಯಾರು, ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು. ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೋಯ್ತು. ಡ್ರೈವರಿಂದ ಬಿಜೆಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್, ಬಿಜೆಪಿ ಹೊಳೆ ನರಸೀಪುರ ಕ್ಯಾಂಡಿಡೇಟು ದೇವರಾಜೇಗೌಡ ಹತ್ರ ಹೇಗೆ ಬಂತು. ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ, ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ, ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI, IT, ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಇದಕ್ಕೆ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳು ಕರೆಕ್ಟ್ ಆಗೇ ಇದೆ. ಬಿಕಾಸ್ ದೇವರಾಜೇಗೌಡ ಇಷ್ಟು ದಿನ ಎಲ್ಲೂ ಕೂಡ ಮಾತಾಡಿರಲಿಲ್ಲ. 100 ಕೋಟಿ ಆಫರು, ಇವರೆಲ್ಲ ಇದ್ದಾರೆ ಸಚಿವರುಗಳು, ಅಂದರೆ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ. ಈಗ ಹೇಳ್ತಾ ಇದ್ದಾರೆ, ಅದು ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ. ಇಷ್ಟು ದಿನ ಎಲ್ಲವನ್ನೂ ಕೂಡ ಮಾತನಾಡಿದ್ದಂಥ ದೇವರಾಜೇಗೌಡ
100 ಕೋಟಿ ಆಫರ್ ಬಗ್ಗೆ ಯಾಕೆ ಹೇಳಿರಲಿಲ್ಲ? ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕೃಷ್ಣ, ಒಂದ್ ಕಡೆ ದೇವೇಗೌಡರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊಮ್ಮಗ ಮತ್ತು ಮಗನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಹೇಳ್ತಾ ಇದ್ದಾರೆ ರೇವಣ್ಣ ಅವರನ್ನ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು ದೇವರಾಜೇಗೌಡ ಮಾಡಿದ್ದಂತ ಆರೋಪಗಳಿಗೆ ಕರೆಕ್ಟ್ ಆಗಿ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ತಿರುಗೇಟನ್ನ ಕೊಡುವ ಮುಖಾಂತರ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇಷ್ಟು ದಿನ ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ರು ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಎಲ್ಲೋ ಒಂದ್ ಕಡೆ ಚುನಾವಣೆಗೆ ಕೇವಲವಾಗಿ ಈ ಒಂದು ಪ್ರಕರಣವನ್ನು ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಬಿಜೆಪಿ ಮತ್ತೆ ಈಗ ಜೆಡಿಎಸ್ ನಾಯಕರು ಆಪಾದನೆಯನ್ನ ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಕಾಂಗ್ರೆಸ್ ನಾಯಕರು ಕೂಡ ಈಗ ಮುಗಿಬಿದ್ದಿರುವಂತದ್ದು. ಈಗಾಗಲೇ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರು ಯಾವ ರೀತಿಯಿಂದ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ವಕೀಲ ದೇವರಾಜೇಗೌಡರು ಕೂಡ SIT ಬಂಧನದಲ್ಲಿದ್ದಾರೆ. ಮತ್ತೆ ಈಗಾಗಲೇ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಆಪಾದನೆಗಳನ್ನ ಅಂದ್ರೆ ಜೈಲಿನ ನಡುವೆ ಈಗಾಗಲೇ ಒಂದಷ್ಟು ಆಪಾದನೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಆ ಒಂದು ಆಪಾದನೆ ಈಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಒಂದ್ ಕಡೆಗೆ DCM DK ಶಿವಕುಮಾರ್ ಟೀಮ್ ಏನಿದೆ, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಅದ್ರ ಜೊತೆಗೆ ಚಲುವರಾಯಸ್ವಾಮಿ ಏನಿದೆ, ಇವು 4 ಜನರು ಸೇರ್ಕೊಂಡು ಎಲ್ಲ ಒಂದ್ ಕಡೆ ದೇವರಾಜೇಗೌಡರಿಗೆ 100 ಕೋಟಿ ಆಫರ್ ಅನ್ನ ಒಡ್ಡಿದ್ರು ಅನ್ನೋ ಒಂದು ಆಪಾದನೆ ಮಾಡಿರುವಂತದ್ದು. ಇದು ಸ್ವತಃ ಎಲ್ಲ ಒಂದ್ ಕಡೆ ಜೆಡಿಎಸ್ ನಾಯಕರು ಕೂಡ ಅಸ್ತ್ರವಾಗಿ ಸಿಕ್ಕಿದೆ. ಮತ್ತೆ ಈಗಾಗಲೇ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಈ ಒಂದು ವಿಚಾರವಾಗಿ ಮಾತಾಡಿದ್ದಾರೆ. ಈ ಒಂದು ಪ್ರಕರಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದ ಮುಖಾಂತರವಾಗಿ ಒಂದು ರೀತಿ ರೇವಣ್ಣ ಅವರನ್ನ ಸಿಲುಕಿಸುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಲಾಗ್ತಾ ಇದೆ ಅನ್ನೋ ಆಪಾದನೆಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಇಷ್ಟು ದಿನಗಳ ಕಾಲ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಯಾಕೆ ಈ ಒಂದು ವಿಚಾರವಾಗಿ ಮಾತಾಡ್ತಾ ಇರಲಿಲ್ಲ. ಮತ್ತೆ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರಾಗಿರ್ಬೋದು ಮತ್ತೆ ಕುಮಾರಸ್ವಾಮಿ ಅವರು ಯಾವ ರೀತಿಯಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ಈಗ ದೇವರಾಜೇಗೌಡರ ಆಪಾದನೆ ಏನಿದೆ, ಈಗ ಸಾಕಷ್ಟು ಒಂದು ರೀತಿ ಕಾಂಗ್ರೆಸ್ ಮತ್ತೆ ಬಿಜೆಪಿ, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರ ನಡುವೆ ಒಂದು ರೀತಿ ಏಟು ಮತ್ತೆ ಎದುರಿಟಿಗೆ ಸಾಕ್ಷಿಯಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಮಾತಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಆಪಾದನೆಯನ್ನು ಅಂದ್ರೆ ಸರ್ಕಾರದ ವಿರುದ್ಧವಾಗಿ ತನಿಖೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ನಡೀತಾ ಇದೆ, ಮತ್ತೆ ಬೇಕು ಅನ್ನೋ ಒಂದು ಉದ್ದೇಶದಿಂದ, ರಾಜಕೀಯ ದುರುದ್ದೇಶದಿಂದ ಈ ಒಂದು ಪ್ರಕರಣವನ್ನು ಮಾಡಲಾಗ್ತದೆ ಅನ್ನೋ ಆಪಾದನೆ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು. ಈಗ ದೇವರಾಜೇಗೌಡರ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಹೀಗಾಗಿ ದೇವರಾಜೇಗೌಡರ ಆಪಾದನೆ ಏನಿದೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಮಾತಾಡೋದ್ರ ಮುಖಾಂತರವಾಗಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಅಂದ್ರೆ ಕೇವಲವಾಗಿ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದು ಎಲ್ಲ ಒಂದ್ ಕಡೆ ಒಂದು ರೀತಿ ರಾಜಕೀಯವಾಗಿ ಮಾತ್ರ ಪಕ್ಷಗಳು ಬಳಸ್ಕೊಳ್ತಾ ಇದ್ದಾವೆ ಅನ್ನೋ ಒಂದು ವಿಚಾರವೂ ಈಗ ರಾಜಕೀಯ ವಲಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.